ಮತ್ತು ನಾವೆಲ್ಲ ಡಾನ್ಸಿಗೆ ಸೇರಿದಾಗ ನಿಮಗೆ ಗೊತ್ತಿರ್ಬೋದು, ಈಗೆಲ್ಲ ಒಂದು ಭರತನಾಟ್ಯಂ ಡ್ರೆಸ್ ಹೊಲಿಸಬೇಕು ಅಂದರೆ ನಾವು 8,000 to 9,000 ಎತ್ತಿಡಬೇಕು. ಆವಾಗ ಇದ್ದದ್ದು 1,000 ರೂಪಾಯಿ ಆದರೂ ಕೂಡ ನಮಗೆ ಕಷ್ಟ ಇತ್ತು ಮನೆಯಲ್ಲಿ. ನಮ್ಮಮ್ಮ ಒಬ್ಬರು ದುಡಿಯೋರಿದ್ರು, 3 ಹೆಣ್ಮಕ್ಳಿದ್ದೆವು. ಪಾಪ ಆಕೆ ಅವರ ಮದುವೆಯಲ್ಲಿ ಪೆಟ್ಟಿಗೆ ಹಾಕಿದ ಒಳ್ಳೆಯ ರೇಷ್ಮೆ ಸೀರೆಗಳನ್ನ ಕಟ್ ಮಾಡಿ ನಮಗೆ ಡ್ರೆಸ್ ಹೊಲಿಸಿ ಕೊಡ್ತಾರೆ. ಆವಾಗೊಂದು ಕಂಡೀಷನ್ ಹಾಕ್ತಾ ಇದ್ರು, ಈ ವರ್ಷ ಭರತನಾಟ್ಯಂ ಡ್ರೆಸ್ ಹೊಲಿಸಿದ್ದೇವೆ, ನಿಮಗೆ ಹೊಸ ಬಟ್ಟೆ ಇಲ್ಲ. ಬಟ್ ದಟ್ ವಾಸ್ ಓಕೆ, ನಮಗೆ ಭರತನಾಟ್ಯಂ ಡ್ರೆಸ್ ಸಿಗ್ತಾ ನಮಗೆ. ಆದರೆ ಇವಾಗ ಅನ್ನಿಸ್ತಾ ಇದೆ, ನಾವು ಒಂದು ಬಟ್ಟೆನ ಸೀರೆಯನ್ನು ಎಷ್ಟು ಆಸೆ ಪಟ್ಟು ಇಟ್ಕೊಂಡಿರ್ತೀವಿ. ಇಲ್ಲ ಇಲ್ಲ ಇಲ್ಲ, ನಮಗೆ ಭರತನಾಟ್ಯಂ ಇದು ಡ್ರೆಸ್ ಸಿಗ್ತದೆ, ನಾವು ಬೇರೆಯವರು ಹೋಗ್ತಾ ಇರಲಿಲ್ಲಲ್ಲ. ಬಟ್ ಹೊರಗಿನ ಪ್ರಪಂಚ ನೋಡ್ಲಿಕ್ಕೆ ಆದ್ಮೇಲೆ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ಹೌದು ಎಷ್ಟು ಹಾಕ್ತಾರೆ, ಹೇಗೆ ಹಾಕ್ತಾರೆ ಅದು. ಹಾಗೆ ಅವರು ಅವರ ಒಂದು ಸಂಬಳದಲ್ಲಿ ಆ ಡ್ರೆಸ್ ಮಾಡಿಕೊಂಡು ನಾವು ಇವಾಗ ಅದೇ ಯೋಚನೆ ಮಾಡ್ತೇವೆ. ಒಂದು ಇಷ್ಟಪಟ್ಟು ತೆಗೆದ ಸೀರೆಯನ್ನು ನಾವು ಕಟ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಆಕೆ ಮದುವೆಯಲ್ಲಿ ಅವರ ತಾಯಿ ಕೊಟ್ಟ ಸೀರೆ ನನಗೊಂದು ಅಕ್ಕನಿಗೊಂದು ಕಟ್ ಮಾಡಿಸಿ, ಹಾಗೆ ತೆಗಿಲಿಕ್ಕೆ ದುಡ್ಡಿಲ್ಲ, ಅಟ್ಲೀಸ್ಟ್ ಸೀರೆ ಒಂದು ಅಮ್ಮಂದು ಕೊಟ್ಟರೆ ಸ್ವಲ್ಪ ಹಣ ಕಮ್ಮಿ ಆಗ್ತದಲ್ಲ ಅಂತ ಹೇಳಿ ಅದೆಲ್ಲ ಈಗ ನೆನಪಾಗ್ತದೆ. ಈಗ ಒಂದೊಂದು ಮಾಡ್ಬೇಕಾದ್ರೂ ನೆನಪಾಗ, ನಮ್ಮ ಕಾಲ ಹಾಗೆ ಇತ್ತಲ್ಲ ಹೇಳಿ ಅಷ್ಟೇ ಮಾತುಗಳನ್ನ ಕೇಳಿದ್ದೇವೆ ಕೂಡ. ಆದರೆ ತಾಯಿದೊಂದು ಅವರು ಒಂದು ಸ್ಟ್ರಾಂಗ್ ವಿಮೆನ್, ನಾನು ಆಗಲೇ ಹೇಳ್ತಿಲ್ಲ, ನಾನು ಒನಕೆ ಓಬವ್ವ ಅಂತ ಕರಿತಾ ಇದ್ದದ್ದು ನಮ್ಮ ಅಮ್ಮ, ಅಂದರೆ ಅಷ್ಟು ಸ್ಟ್ರಾಂಗ್ ವಿಮೆನ್ ಅವರು ಅಂತ ಹೇಳಿ. ಇಲ್ಲಿ ಕೇಳಿಲಿ ಬಿಟ್ಬಿಡಿ, ತಲೆಗೆ ಹಾಕೋಬಿಡಿ ಅಂತ ಹೇಳಿ. ನೆಂಟರುಗಳು ಹೀಯಾಳಿಸಿಕೊಂಡಿದ್ದಾರೆ, ಕಾಲಿಗೆ ಚಪ್ಪಲಿಲ್ಲದಕ್ಕೆ ನಕ್ಕಿದ್ದಾರೆ, ಹವಾಯಿ ಸ್ಲಿಪ್ಪರ್ ಹಾಕಿಕೊಂಡು ಹೋಗಿದ್ದಕ್ಕೆ ನಮ್ಮನ್ನ ಕಂಡೆಮ್ ಮಾಡಿದ್ದಾರೆ, ಕಿವಿಗೆ ಆರ್ಟಿಫಿಷಿಯಲ್ ಓಲೆ ಹಾಕೊಂಡು ಹೋಗಿದ್ದಕ್ಕೆ ಗತಿಲ್ದವ್ರು ಬಂದರು ಅಂತ ಹೇಳಿದ್ದಾರೆ. ನಮ್ಮದು ಬಾಗ್ಮಂಡ್ಲದಿಂದ ನಾವು ಸ್ವಲ್ಪ ಟೌನಲ್ಲಿರೋ ಅವ್ರ ಮನೆಗೆ ಹೋದಾಗ ಅಂಡಮಾನಿಂದ ಬಂದರು ಅಂತ ಹೇಳಿ. ನಿಮಗೆ ಸೀಗೆಕಾಯಿ ಗೊತ್ತಲ್ಲ, ಸೀಗೆದು ಬಲ್ಲೆ, ಆವಾಗ ನಮ್ಮ ಬಾಗ್ಮಂಡ್ಲದಲ್ಲಿ ಮಲೆ ತೋಟದಲ್ಲಿ ಸೀಗೆ ಬಲ್ಲೆ ಜಾಸ್ತಿ. ಸೀಗೆಕಾಯಿ ಎಲ್ಲ ಹೆಕ್ಲಿಕ್ಕೆಲ್ಲ ಹೋಗ್ತಾ ಇದ್ರು. ನಾವು ರಜೆಯಲ್ಲಿ ಹೋದ್ರೆ ಸಾಕು, ಅಮ್ಮನ ಸಿಸ್ಟರ್ಸ್ ಎಲ್ಲ ಸೀಗೆ ಬಲ್ಲೆ ಕಡಿಯೋ ಬಂದು ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ ಅದೆಲ್ಲ. ಬಟ್ ಈಗ ಅದಕ್ಕಿಂತ ಉಲ್ಟವಾದ ರೆಸ್ಪೆಕ್ಟ್ ಸಿಗ್ತಾ ಇದೆ. ನಿಮ್ಮ ಎಲ್ಲ ಶ್ರಮ ಇದರ ಸಾಧನೆಯಿಂದ ಅಮ್ಮ ಗಟ್ಟಿಯಾಗಿ ನಿಂತಿದ್ದು ದೊಡ್ಡದು. ಯಾಕಂದ್ರೆ ಒಂದು ವೇಳೆ ಅಮ್ಮ ಅವರ ಆ ಕುಂಕು ಮಾತುಗಳಿಗೆ ಕಿವಿ ಕೊಟ್ಟು ಇವರು ಇಲ್ಲೇ ಇರ್ಲಿ, ಇವ್ರನ್ನ ಮದುವೆ ಮಾಡಿ ಮುಗಿಸಿರ್ ಸಾಕು ಅಂತ ಇದ್ದು ಬಿಟ್ಟಿದ್ರೆ ಈ ಮೂವರು ಮಕ್ಕಳಿಗೆ. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ ನಲ್ಲಿ.